ಬಿಳಿ ಕೂದಲು ಮದುವೆ ಆದ ನಂತರ ಪ್ರತಿಯೊಬ್ಬರಿಗೆ ಬರುವಂತ ಒಂದು ಕಾಮನ್ ಎಂತ ಹೇಳ್ತಾರೆ, ಅದೊಂದು ಸಿಗ್ನೇಚರ್ ಅಂತ ಹೇಳ್ಬೋದು. ಮದುವೆ ನೋಡಿ, ಮಲೇಷಿಯಾದ ಟ್ವಿನ್ ಟವರ್ ನಮ್ಮ ಪುತ್ತೂರಿಗೆ ಬಂದಿದೆ ಈ ಸರ್ತಿ. ಸೂಪರ್ ಆಗಿದೆ ಅಲ್ಲ? ಎಂತ ಗೊತ್ತಾ, ಮಲೇಷಿಯಾದ ಟ್ವಿನ್ ಟವರ್ ಅದು. ನಮಗೆ ಮಲೇಷಿಯಾಗೆ ಹೇಗೆ ಹೋಗ್ಲಿಕ್ಕೆ ಸುಲಭದಲ್ಲಿ ಆಗುದಿಲ್ಲ, ಇದ್ರ ಜೊತೆ ಆದ್ರೂ ನಿಂತ್ಕೊಂಡು ಫೋಟೋ ತೆಗಿಸ್ಬೇಕು. ಮತ್ತೆ ಮಗು ಮುಖದ ಒಡೆಯ ಯಾರು? ಪುನೀತ್ ರಾಜ್ಕುಮಾರ್. ನಗು ಎಷ್ಟು ಚಂದ ಉಂಟು ಅವ್ರದ್ದು ಅಂತ, ಸ್ಮೈಲ್. ಸೊ ಮಕ್ಕಳು ತುಂಬಾ ಫನ್ ಮಾಡ್ಬೋದು. ಜಾಯಿಂಟ್ ವೀಲ್ಸ್ ಉಂಟು, ಮತ್ತೆ ತುಂಬಾ ತರದ ಆಟ ಆಡ್ಲಿಕ್ಕೆ ಎಂತೆಲ್ಲ ಬೇಕು. ರೈಲ್ ಉಂಟು, ಆಮೇಲೆ ಫುಡ್ನ ಬಗ್ಗೆ ನೋಡ್ಬೇಕು ಅಂತಂದ್ರೆ ಪಾನಿಪುರಿ, ಬೇಲ್ಪುರಿ, ಆಮೇಲೆ ಆ ತರದೆಲ್ಲ ಚಾಟ್ಸ್ ಐಟಮ್ ಆಗಿರ್ಬೋದು. ₹50 ಇಷ್ಟು ಲಾಭ ಆಯ್ತು ನೋಡಿ. ಇದಕ್ಕೆ ಎಷ್ಟು ಇರ್ಬೋದು? ₹5 ಇರ್ಬೋದಾ? 1 2 3 4 5 6 7 8 9 10 ಎಂತಕ್ಕಾದ್ರೂ ಯೂಸ್ ಆಗ್ತಾ ಗೊತ್ತಿಲ್ಲ. ನಂದು 50 ಹೋಯ್ತು ಮಾತ್ರ. ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಸ ವ್ಲಾಗಿಗೆ. ಇವತ್ತಿನ ವ್ಲಾಗ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ಹೋಗ್ತಿದ್ದೇವೆ ಪುತ್ತೂರು ಉತ್ಸವ 2024ಕ್ಕೆ ಇವತ್ತು ಹೋಗ್ತಿದ್ದೇವೆ ನಾನು ಮತ್ತೆ ಕಾಳಿ ಶ್ರೀಮತಿ ಲಕ್ಷ್ಮಿ ಅವರು. ಅವಳಿಗೆ ಸ್ವಲ್ಪ ಮೆಡಿಸಿನ್ಸ್ ಆಗ್ಲಿಕ್ಕೆ ಉಂಟು ಪುತ್ತೂರಿಂದ. ಸೊ 2 ಕೆಲಸ ಕೂಡ ಒಟ್ಟಿಗೆ ಆಗ್ತದೆ ಅಂತೇಳಿ ಸೀದಾ ಇಲ್ಲಿಂದ ಪುತ್ತೂರಿಗೆ ಹೋಗ್ತಿದ್ದೇವೆ. ಸಾಯಂಕಾಲ ಆಯ್ತು, ಇವತ್ತು ಸಂಡೇ, ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ನಾವು ಯಾಕೆ ಇವತ್ತು ಹೋಗ್ತಿದ್ದೇವೆ ಅಂತ ಹೇಳಿದ್ರೆ, ನಿನ್ನೆ ಮೊನ್ನೆ ಎಲ್ಲ ಹೋಗುವಂತಿದ್ವಿ, ಬಟ್ ನಿನ್ನೆ ಮೊನ್ನೆ ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ನಿನ್ನೆ ಮೊನ್ನೆ ಎಲ್ಲ ಅಷ್ಟೊಂದು ಜನ ಇರುದಿಲ್ಲ. ಅದೊಂಥರ ಜಾತ್ರೆ ತರ, ಸ್ವಲ್ಪ ಜನ ಇದ್ರೆ ಮಜಾ ಇರ್ತದೆ. ಅದಕ್ಕೋಸ್ಕರ ಲಕ್ಷ್ಮಿ ಅವ್ರ ಸಮೇತ ಭಯಂಕರ ಒತ್ತಾಯ ಮಾಡಿದ್ರಲ್ಲ. ಅವಳಿಗೆ ಇವತ್ತು ಜಾತ್ರೆ ನೋಡ್ಬೇಕು ಅಂತ ತುಂಬಾ ಆಸೆ. ಅಂತ ಹೇಳಿದ್ರೆ, ಈಗ ಧರ್ಮಸ್ಥಳದಲ್ಲಿ ಲಕ್ಷದೀಪ ಆಗ್ತಾ ಉಂಟು. ಅವಳು ಪ್ರತಿ ವರ್ಷ ಲಕ್ಷದೀಪಕ್ಕೆ ಹೋಗ್ತಿದ್ಲು. ಸೊ ಅಲ್ಲಿಗೆ ಹೋಗುದೀಗ ತುಂಬಾ ದೂರ ಕೂಡ. ಸೊ ಈಗ ಅವಳಿಗೆ ಸ್ವಲ್ಪ ಮೆಡಿಸಿನ್ ಎಲ್ಲ ಆಗ್ಲಿಕ್ಕೆ ಉಂಟು. ಸೊ ಅದಕ್ಕೋಸ್ಕರ ಹೇಗೂ 2 ಕೆಲಸ ಆಗ್ತದೆ. ಮತ್ತೆ ಅವಳಿಗೆ ಕೂಡ ಮನೆಯಲ್ಲಿ ಕೂತು ಸ್ವಲ್ಪ ಬೋರ್ ಆಗಿದೆ. ಅದಕ್ಕೋಸ್ಕರ ಒಂದು ಬಿಳಿ ಕೂದಲು ಮದುವೆ ಆದ ನಂತರ ಪ್ರತಿಯೊಬ್ಬರಿಗೆ ಬರುವಂತ ಒಂದು ಕಾಮನ್ ಎಂತ ಹೇಳ್ತಾರೆ, ಅದೊಂದು ಸಿಗ್ನೇಚರ್ ಅಂತ ಹೇಳ್ಬೋದು. ಮದುವೆದವ್ರಿಗೆ ಎಲ್ಲರಿಗೆ ಬಂದೇ ಬರ್ತದೆ. ಗ್ಲಾಸ್ ಓಪನ್ ಮಾಡೋದು, ಅದು ಗ್ಲಾಸ್. ಸೊ ಮದುವೆ ಆದವ್ರಿಗೆ ಎಲ್ಲರಿಗೆ ಈ ಬಿಳಿ ಕೂದಲು ಇದು ಕಾಮನ್ ಆಗ್ತದೆ. ಮದುವೆ ಮುಂಚೆ ಹೇಗಿದ್ದೆ ಅಂದ್ರೆ, ನಾನು ಚಿಕ್ಕ ಒಂದು 16 ವರ್ಷದ ಹುಡುಗನ ತರ ಇದ್ದೆ. ಟೆನ್ಷನ್ ತಗೊಂಡು ನೋಡಿ ಹೇಗೆ ಆಗಿದೆ ಅಂತ. ನಂದು ಲಾಸ್ಟ್ ವಿಡಿಯೋಸ್ ಎಲ್ಲ ಹೋಗಿ ನೋಡ್ಕೊಂಬನ್ನಿ. ಇದು ನಿಜ ತಾನೇ, ಇದು ಹೌದಲ್ಲ? ಒಪ್ಕೊಂಬಿಡು, ಪರವಾಗಿಲ್ಲ. ಸೊ ನಾನು ಮತ್ತೆ ಲಕ್ಷ್ಮಿ ಇವಾಗ ಎಲ್ಲಿಗೆ? ಪುತ್ತೂರು ಜಾತ್ರೆ ಅಲ್ಲ, ಪುತ್ತೂರು ಉತ್ಸವಕ್ಕೆ. ಪುತ್ತೂರು ಉತ್ಸವಕ್ಕೆ ಹೋಗ್ತಿದೆ. ಸೊ ಯಾರೆಲ್ಲ ನನ್ನ ಚಾನಲ್ ನಾನು ಫಸ್ಟ್ ಟೈಮ್ ನೋಡ್ತಿದ್ರೆ ಹೇಳಿ, ಮಾಡಿ ಫಾಲೋ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳ್ತಾರೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಒಂದು ಫಾಲೋ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡ್ತಾ ಇದ್ದೇನೆ. ಬನ್ನಿ ಹೋಗೋಣ ಸೀದಾ ಪುತ್ತೂರು ಉತ್ಸವಕ್ಕೆ. ಉತ್ಸವಕ್ಕೆ ಬಂದ ದೊಡ್ಡ ವಿಷಯ ಅಲ್ಲ, ನಮ್ದು ದೊಡ್ಡ ಪ್ರಾಬ್ಲಮ್ ಉಂಟಿಲ್ಲ. ಎಂತ ಹೇಳಂತೆ, ಭಯಂಕರ ಸಾಂಗ್ ಪ್ಲೇ ಮಾಡ್ತಾ ಇರ್ತಾರೆ. ಸಾಂಗ್ ಪ್ಲೇ ಮಾಡೋದ್ರಿಂದಾಗಿ ಒಂದು ದೊಡ್ಡ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ, ನಮಗೆ ಕಾಪಿರೈಟ್ ಬೀಳುವ ಸಾಧ್ಯತೆಗಳುಂಟು. ಆಯ್ತು, ಒಳ್ಳೆ ಸಾಂಗ್ ಹಾಕಿದ. ಇವಾಗ ಇದೊಂದು ಭಯಂಕರ ಟ್ರೆಂಡ್. ಇದರಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡ್ಬೋದು. ಲಕ್ಷ್ಮಿ ರೀಲ್ಸ್ ಮಾಡ್ತೀವಿ ಅದ್ರಲ್ಲಿ ನಿಂತ್ಕೊಂಡು. ರೀಲ್ಸ್ ಮಾಡ್ಲಿಕ್ಕೆಲ್ಲ ಅದು ಯಾವ್ದು ರೀಲ್ಸ್ ಮಾಡ್ತಿ? ಕನ್ನಡ ಕಂಠಪಾಠವನ್ನು ಕಲಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಕನ್ನಡ ಕಂಠಪಾಠ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಅಪ್ಪ. ಸಕ್ಕದಾಗಿ ಮಾಡಿದ್ದಾರೆ ಮಾತ್ರ. ಇಲ್ಲೆಲ್ಲ ಫೋಟೋ ಫ್ರೇಮ್ಸ್ ಉಂಟು ನೋಡಿ, ಸುತ್ತ ಫೋಟೋ ಫ್ರೇಮ್ಸ್. ಇಲ್ಲೆಲ್ಲ ನೋಡಿ, ಒಂದು ಟೆಂಪರರಿ ಕಾರಂಜಿ ಮಾಡಿದ್ದಾರೆ. ಇದೆಂತ ಇದು? ಒಳ್ಳೆ ಮಾಡಿದ್ದಾರೆ ಮಾರೆ, ಪರವಾಗಿಲ್ಲ. ಇಲ್ಲಿ ನೋಡಿ, ಮಲೇಷಿಯಾದ ಟ್ವಿನ್ ಟವರ್ ನಮ್ಮ ಪುತ್ತೂರಿಗೆ ಬಂದಿದೆ ಈ ಸರ್ತಿ. ಸೂಪರ್ ಆಗಿದೆ ಅಲ್ಲ? ಎಂತ ಗೊತ್ತಾ, ಮಲೇಷಿಯಾದ ಟ್ವಿನ್ ಟವರ್ ಅದು. ನಮಗೆ ಮಲೇಷಿಯಾಗೆ ಹೇಗೆ ಹೋಗ್ಲಿಕ್ಕೆ ಸುಲಭದಲ್ಲಿ ಆಗುದಿಲ್ಲ, ಇದ್ರ ಜೊತೆ ಆದ್ರೂ ನಿಂತ್ಕೊಂಡು ಫೋಟೋ ತೆಗಿಸ್ಬೇಕು. ಮತ್ತೆ ಬ್ರಿಡ್ಜ್ ಗೊತ್ತಲ್ಲ, ಔರಾ ಬ್ರಿಡ್ಜ್ ಆಗಿರ್ಬೇಕು ಮೋಸ್ಟ್ಲಿ, ಕೋಲ್ಕತ್ತಾದು. ನಮ್ಮ ಇಂಡಿಯಾದಲ್ಲಿ ತುಂಬಾ ಲಾಂಗೆಸ್ಟ್ ಟೈಮ್ ಬಂದಿರುವಂತ ಬ್ರಿಡ್ಜ್ ಅಂದ್ರೆ ಅದು ಔರಾ ಬ್ರಿಡ್ಜ್. ಯಾವ ಇಂದಿರಾ ಗಾಂಧಿ ಟೈಮಲ್ಲಿ ಕಟ್ಟಿರುವಂಥದ್ದು. ಅದಲ್ಲ ಅನ್ಸುತ್ತೆ. ಇದು ಯಾವುದೊಂದು ಬ್ರಿಡ್ಜ್ ತರ ಮಾಡಿದ್ದಾರೆ ಮಾತ್ರ, ಚೆಂದಾಗಿದೆ ಮಾತ್ರ. ಇಲ್ಲಿಂದ ಒಳ್ಳೆ ಕಾಣ್ತುಂಟು ನೋಡಿ. ಇವನ ಸಾಂಗ್ ಕೇಳಿದ್ರೆ ಗ್ಯಾರಂಟಿ ನಮಗೆ ಕಾಪಿ ರೈಟ್ ಬೀಳುದಂತ ಗ್ಯಾರಂಟಿ. ತಿಂಡಿಗಳುಂಟು ಲಕ್ಷ್ಮಿ, ವೆರೈಟೀಸ್ ಆಫ್ ತಿಂಡೀಸ್. ಉಪ್ಪಿನಕಾಯಿ ನೋಡು, ಎಷ್ಟು ಟೈಪ್ ಇದೆ ಉಪ್ಪಿನಕಾಯಿ ಉಂಟು ಅಂತ. ಲೆಕ್ಕಲ್ಲದಷ್ಟು ಉಪ್ಪಿನಕಾಯಿಗಳು. ಡಿಸ್ಕೌಂಟ್ ಸೇಲ್ ನಡೀತಾ ಉಂಟು ಲಕ್ಷ್ಮಿ. ₹10 ಒಂದು, ₹20 ಒಂದು. ನಿಮ್ಮ ಅಪ್ಪ ಕೊಡ್ತಾನೆ.
ಯಾರಿಗೆ ಮಾಡಿದ್ರು ಗೊತ್ತಾನೆ ಆಕ್ಚುಲಿ ಮಕ್ಳಿಗೋಸ್ಕರನೇ ಮಾಡ್ತಾರೆ ಜಾತ್ರೆ. ಮಕ್ಳು ಮಾತ್ರ ಭಯಂಕರ ಎಂಜಾಯ್ ಮಾಡ್ತಾರೆ. ಇಲ್ಲಿ ಬಂದ್ರು ಒಂದು ಸ್ಟಾಲ್ ಖಾಲಿ ಉಂಟಾ. ಮಗು ಮುಖದ ಒಡೆಯ ಯಾರು ಪುನೀತ್ ರಾಜ್ಕುಮಾರ್. ನಗು ಎಷ್ಟು ಚಂದ ಉಂಟು ಅವ್ರದ್ದು ಅಂತ ಸ್ಮೈಲ್. ಇದ್ದ ನೋಡಿದ್ರೆ ಎಂತ ಅನಿಸ್ತಾ ಉಂಟು? ಅದೇನು ಮೊದ್ಲೆಲ್ಲ ಅದೇ ಬೇಕಿತ್ತು. ನಿಂದ ಅಲ್ಲಿ ನೋಡು ಅದೆಂತ ಹೇಳು. ಪೊಟೇಟೊ ಟ್ವಿಸ್ಟರ್. ನಿನ್ನೆ ರಾತ್ರಿಯಿಂದ ಆಗ್ತಾ ಉಂಟು ಇವರಿಗೆ ಪೊಟೇಟೊ ಟ್ವಿಸ್ಟರ್ ಬೇಕಂತ. ಇಲ್ಲಿ ಪೊಟೇಟೊ ಟ್ವಿಸ್ಟರ್ ಉಂಟು. ಪುತ್ತೂರು ಉತ್ಸವದಲ್ಲಿದ್ದೇನೆ. 50 ರೂಪಾಯಿ ಒಂದು ಟಿಕೆಟಿಗೆ ಆಯ್ತಾ. ವರ್ತ ಅಂತ ಕೇಳಿದ್ರೆ ವರ್ತ್ ಅಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಇವಾಗ ಜಾತ್ರೆಗಳು ಯಾವುದು ನಡೆಯುವುದಿಲ್ಲ ಆಯ್ತಾ. ಸೊ ಮಕ್ಕಳು ತುಂಬ ಫನ್ ಮಾಡ್ಬೋದು. ಜಾಯಿಂಟ್ ವೀಲ್ಸ್ ಉಂಟು, ಮತ್ತೆ ತುಂಬಾ ತರದ ಆಟ ಆಡ್ಲಿಕ್ಕೆ ಎಂತೆಲ್ಲ ಬೇಕು. ರೈಲ್ ಉಂಟು. ಆಮೇಲೆ ಫುಡ್ನ ಬಗ್ಗೆ ನೋಡ್ಬೇಕು ಅಂತಂದ್ರೆ ಪಾನಿಪುರಿ, ಬೇಲ್ಪುರಿ, ಆಮೇಲೆ ಆ ಥರದ್ದೆಲ್ಲ ಚಾಟ್ಸ್ ಐಟಮ್ ಆಗಿರ್ಬೋದು, ಕೆಲವೆಲ್ಲ ಸಲಾಡ್ಸ್, ಆಮೇಲೆ ಇದರೆಲ್ಲ ಕಾಫಿ, ಜ್ಯೂಸಸ್, ಆಮೇಲೆ ಗೇಮ್ಸ್ ಉಂಟು. ತುಂಬಾ ಬಾಲ್ ಹಾಕೋ ಗೇಮ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಗೇಮ್ಸ್ ಉಂಟು. ಅದರಲ್ಲಿ ಒಂದು ಗನ್ ಗೇಮ್ ಒಂದುಂಟು. ಸೊ ತುಂಬಾ ಉಂಟು, ವೆರೈಟೀಸ್ ಆಫ್ ಗೇಮ್ಸ್ ಉಂಟು. ಸೊ ಈ ಥರ ಮಕ್ಕಳು ಬಂದರೆ ಎಂಜಾಯ್ ಮಾಡ್ತಾರೆ ಆಯ್ತಾ. ಅಂದರೆ ಯೂಶ್ವಲ್ ಆಗಿ ಜಾತ್ರೆಯಲ್ಲಿ ಯಾವುದೆಲ್ಲ ಇರ್ತದೆ ಅದನ್ನೊಂದು ಸಣ್ಣ ಜಾಗದಲ್ಲಿ ಸ್ವಲ್ಪ ಮಾಡಿದ್ದಾರೆ ಅಷ್ಟೇ. ಮತ್ತು ತುಂಬ ವೀಡಿಯೋ ಅಲ್ಲಿ ಮಾಡ್ಲಿಕ್ಕೆ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಾಪಿರೈಟ್ ವೀಡಿಯೋ ಎಲ್ಲ ಚಾನ್ಸಸ್ ಉಂಟಾಯ್ತು. ಯಾಕಂದರೆ ಅಲ್ಲಿ ಈ ಯಾವುದು ಪಾಪ್ಯುಲರ್ ಸಾಂಗ್ಸ್ ಉಂಟು ಅದನ್ನೇ ಹಾಕ್ತಾ ಇದ್ದಾರೆ. ಸೊ ನಮ್ಮ ವಾಯ್ಸ್ ಜಾಸ್ತಿ ಕ್ಯಾಪ್ಚರ್ ಮಾಡೋದಿಲ್ಲ, ಸೌಂಡನ್ನು ಜಾಸ್ತಿ ಕ್ಯಾಪ್ಚರ್ ಮಾಡ್ತಾರೆ. ಸೊ ನಮ್ಮ ವಿಡಿಯೋದಲ್ಲಿ ನಮ್ಮ ಆಡಿಯೋ ಅಷ್ಟು ಬರೋದಿಲ್ಲ. ಸಾಂಗ್ ಯಾವ್ದು ಉಂಟು ಅದೇ ಬರ್ತದೆ. ಬಟ್ ಪರವಾಗಿಲ್ಲ ನೋಡಿ. ಇಲ್ಲೊಂದು ಎಕ್ಸಾಂಪಲ್ಗೆ ನೋಡಿ, ಈ ಥರ ಒಂದು ಯಾವುದೋ ಒಂದು ಗೇಮು ನಡೀತಾ ಉಂಟು ನೋಡಿ. ಈ ಥರ ಎಲ್ಲ ಉಂಟು, ತುಂಬ ಉಂಟು. ಬಟ್ ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡ್ಬೋದು. ಕರ್ಕೊಂಡ್ಬಂದರೆ ಒಂದ್ಸತಿ ಈ ಥರದ್ದು ಯಾವುದಾದ್ರು ಕರ್ಕೊಂಡ್ಬಂದು ಮ್ಯಾಂಗ್ಳೂರಲ್ಲಿ ಸಹ ನಡೀತದೆ ಕರಾವಳಿ ಉತ್ಸವ ಅಂತೇಳಿ. ಸೊ ಅದೇ ಥರ ಪುತ್ತೂರು ಉತ್ಸವ ಪ್ರತಿಯೊಂದು ಕಡೆ ಸಹ ನಡೀತಾ ಇರ್ತದೆ. ರೀಸೆಂಟಾಗಿ ಚಿಕ್ಕಮಂಗ್ಳೂರಲ್ಲಿ ಯಾವುದೋ ಒಂದು ನಾವು ಹೋಗಿದ್ವಿ. ನಾನು ಆ ಟೈಮಲ್ಲೆಲ್ಲ ಬ್ಲಾಗ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗಿ ಚಿಕ್ಕಮಂಗ್ಳೂರಿಗೆ ಹೋಗಿ ನಾನು ಆ ಬ್ಲಾಗನ್ನು ಮಾಡ್ತೇನೆ. 10 days ಎಂತ ಒಂದು ಗ್ರ್ಯಾಂಡಾಗಿ ಮಾಡಿದ್ರಂದರೆ ಚಿಕ್ಕಮಂಗ್ಳೂರು ಹಬ್ಬ ಅಂತೇಳಿ. ಹೌದು, ಭಾರಿ ಚಂದ ಮಾಡಿದ್ರು. ಕಾರ್ಕಳದಲ್ಲಿ ಮಾಡಿದ್ರು, ಕಾರ್ಕಳ ಹಬ್ಬ ಅಂತೇಳಿ. ಸೊ ಆ ಥರ ಒಂದು ಯಾವ್ದಾದ್ರು ಎಂಟರ್ಟೈನ್ಡ್ ಆಗಿ ಪ್ರತಿಯೊಂದು ಊರಲ್ಲಿ ನಡೀತಾ ಇರಬೇಕು. ಸೊ ಇದು ಬೆಸ್ಟ್ ಆ್ಯಕ್ಚುಲ್ ಆಗಿ ಪುತ್ತೂರಲ್ಲಿ ನಡೀತಾ ಇರೋದೊಂದು ಸ್ವಲ್ಪ ಹೊರಗಡೆ ಪುತ್ತೂರಲ್ಲಿ ಔಟ್ಸ್ಕರ್ಟಲ್ಲಿ. ಚಂದ ಉಂಟು, ಪರವಾಗಿಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ, ಇನ್ನೊಂದು ಸ್ವಲ್ಪ ದಿನ ಇರ್ಬೋದು, ಎಂಜಾಯ್ ಮಾಡ್ತಾರೆ ಅಷ್ಟೇ. ಎಂತ ಭಯಂಕರ ಸೈಲೆಂಟ್ ಆಗಿಬಿಟ್ಟಿದ್ದಿ. ಜಾತ್ರೆಗಂತ ನೀನು ಕರ್ಕೊಂಡ್ಬಂದು ನೀನು ತಾನೇ ಮಾತಾಡ್ಬೇಕು. ನೀನು ಮಾತಾಡ್ತಲ್ಲ. ಯಾರು ಬೈದಿದ್ದು? ನಾನು ಯಾವಾಗ ಬೈದೆ? ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಸುಮ್ಮನೆ ಇಲ್ಲದ ಅಪವಾದ ಎಲ್ಲ ಹೊರಿಸಿದ್ದಾರೆ. ನಾನು ಅವಳಿಗೆ ಸ್ವಲ್ಪ ಬೈದಿಲ್ಲ ಅಂತ ಹೇಳಿದ ಕೂಡ ಕರ್ಕೊಂಡ್ಬಂದೇನೆ. ಈಗ ಇವಳನ್ನು ಕರ್ಕೊಂಡ್ಬಂದಾಗೆ ನಾನು ಬೈಗಲ್ದಿರ್ಬೇಕು ಮನೆಯಲ್ಲಿ. ಗೇಮಿಗೆ ಕರ್ಕೊಂಡ್ಬಂದ ನೀನು? ಗೇಮ್ ಆಡಿಸ್ತಿದ್ಯಾ ಅಲ್ಲ ಸುಮ್ಮನೆ ನೋಡ್ತಾ ಇರೋದಾ? ಹೇಳು ಭಯ್ಯ, ಹೇಗ್ ಗೇಮ್ ದೇದು ಅಂತ ಹೇಳು. ಬಾಯ್, ಹೇಗ್ ದೇನಾ? ಲಕ್ಷ್ಮಿ ಅದೃಷ್ಟ ಪರೀಕ್ಷೆ ಮಾಡ್ತಿದ್ದಾಳೆ. 36 ನಂಬರ್ ಬಂದ್ರೆ ಟಿವಿ. ಆ ಟಿವಿ ಇಲ್ಲಿ ತನಕ 1000 ಜಾತ್ರೆಯಿಂದ ಮೇಲೆ ಹೋಗಿರ್ಬೋದು ಆಯ್ತಾ. ನೋಡು ಎಷ್ಟೆಷ್ಟು ನಂಬರ್ ಆಗ್ತಾಳೆ ಅಂತ.
ಎಷ್ಟು? 1. ಲಾಸ್ಟ್ಗೆ 2 ಮಾತ್ರ ನಾನು ಹಾಕ್ತೀನಿ ಆಯ್ತಾ. ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿಂದಿ ಸಾಂಗ್ ಹಾಕ್ತಿದ್ದಾರೆ ಮರೆ, ಗ್ಯಾರಂಟಿ ಕಾಪಿರೈಟ್ ಬೀಳ್ತದೆ ನಮ್ಮ ಚಾನಲ್ಗೆ. ಅಯ್ಯ, ಒಂದೊಂದಕ್ಕೆ ಹಾಕೋದಲ್ಲ, ಕೌಂಟ್ ಮಾಡು. 36 ಆಗಬೇಕು ಟಿವಿ ಸಿಗ್ಬೇಕಂದ್ರೆ. 4, 5, 9, 10 ಆಯ್ತು. ಹಾಕೋ, ಇನ್ನು ಸುಮಾರು ಆಗ್ಬೇಕು. ಇದು ಯಾವಾಗ ಆಗ್ಲಿಕ್ಕೆ? ಎಷ್ಟುಂಟು ಇನ್ನು? ಹಾಕಿದ್ಯಾ? 15, 3, 13. ಹೋಗ್ಲಿ, 13 ಆಯ್ತು ಅಷ್ಟೇ. ಹೋಗ್ಲಿ, 13, 16. ಎಂತ 16ಕ್ಕೆ? ಬೇ ಲಾಸ್ಟ್ ಟೈಮ್ ಸಿಕ್ಕಿದಾಗೆ ಸಣ್ಣ ಪ್ಲೇಟ್. ಕೊನೆದು ಹಾಕು. ಒಂದು ದೊಡ್ಡದು ಹಾಕು ಮಾರೈತಿ. ಯಾವ್ದಾರ 6, 5 ಆಚೆ ಬದಿಗೆ ಹಾಕು. ಬಾಯ್ ಕೌಂಟ್ ಕರೋ ಕಿತ್ತಾ ಹೋಗ देखो नुकसान हुआ या कुछ बचा? 21. ಆಯ್ತಲ್ಲ, 10 ರೂಪಾಯಿ ಒಂದು ಕ್ಲಿಪ್ ಸ್ಯಾರಿ ಸಿಕ್ಕಿತ್ತು. ಕೊಡು 50 ರೂಪಾಯಿ ಅವನಿಗೆ ಕೊಡು. ದುಡ್ಡು ಕೊಡ್ಲಿಲ್ಲ ಅವನಿಗೆ. ತಗೋ, 50 ರೂಪಾಯಿಗೆ ಇಷ್ಟು ಲಾಭ ಆಯ್ತು ನೋಡಿ. ಇದಕ್ಕೆ ಎಷ್ಟು ಇರ್ಬೋದು? 5 ರೂಪಾಯಿ ಇರ್ಬೋದಾ? 1, 2, 3, 4, 5, 6, 7, 8, 9, 10. ಎಂತಕ್ಕಾದ್ರೂ ಯೂಸ್ ಆಗ್ತಾ ಗೊತ್ತಿಲ್ಲ. ಅಂದ 50 ಹೋಯ್ತು ಮಾತ್ರ. 50 ಯಾರು ಕೊಡ್ತಾರೆ ಈಗ ನನಗೆ? ಇದಕ್ಕೆ 50 ರೂಪಾಯಿ ಉಂಟು. ಅದಕ್ಕೆ 10 ರೂಪಾಯಿ, ಅದಕ್ಕೆ 5 ರೂಪಾಯಿದದು. 5 ರೂಪಾಯಿದಕ್ಕೆ 50 ರೂಪಾಯಿ ಗುಲಂಸ. ಈ ಕಡೆ ನಡುವಿಂದ ಹಾಕೊಂಡು ಹೇಳ್ತಿದ್ರೆ ನೀನು ಇದನ್ನ ನಡುವಲ್ಲಿ ಇಟ್ಕೊಂಡು ಆಚೆ ಈಚೆ ಹಾಕಿ 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 ಅಲ್ಲೆಲ್ಲ ಗಡಿ ಹೋಯ್ತು. ಸ್ವಾಹ. ಜೋಗಿ ಪಡೆದಿದ್ ಜೋಗಿಗೆ, ಯೋಗಿ ಪಡೆದಿದ್ ಯೋಗಿಗೆ ಎಲ್ಲ ಈಗ ಚರ್ಮುರಿ ಹಾಕೊಂಡು ತುಳುವಲ್ಲಿ ಬರ್ತೀರ ನೋಡಿ. ಅಮೂಲ್ಯ ಚರ್ಮುರಿ ಅಂತ. ಇದು ತುಳು ಲ್ಯಾಂಗ್ವೇಜ್. ಇದು ಯಾರೋ ಹೇಳ್ತಿದ್ರು ತುಳು ಲ್ಯಾಂಗ್ವೇಜ್ ಲಿಪಿ ಇಲ್ಲ ಅಂತ. ನೋಡಿ, ತುಳು ಲ್ಯಾಂಗ್ವೇಜ್ ಲಿಪಿ ಉಂಟಾಯ್ತಾ. ತುಂಬ ಉಂಟು. ಇಲ್ಲ ತಗೊಂಡು ಹೋಗ್ಬೇಕು. ಇದೆಲ್ಲ 100 ರೂಪಾಯಿ ನೋಡು ಲಕ್ಷ್ಮಿ. ಇದೆಲ್ಲ 100 ರೂಪಾಯಿಗೆ ವರ್ತ್. ಏನು ಹೇಳ್ತಿ? ಈ ಮಕ್ಕಳಿಗೆ ಫೀಡಿಂಗ್ ಬಾಟಲ್ಸ್ ಉಂಟು ನೋಡಿ. ಇಲ್ಲಿ ಎಲ್ಲ 100 ರೂಪೀಸ್. ಹೊರಗಡೆ ತಗೊಂಡ್ರೆ ಗ್ಯಾರಂಟಿ ಜಾಸ್ತಿ ಇರ್ತದೆ. ಆನ್ಲೈನ್ಗೆ ಟಕ್ಕರ್ ಕೊಡ್ತಿದ್ದಾರೆ. ಆನ್ಲೈನ್ಗೆ ಟಕ್ಕರ್ ಕೊಡ್ತಿದ್ದಾರೆ ಇವರೆಲ್ಲ. ಎಷ್ಟುಂಟು ನೋಡು ಒಳಗಡೆ ಐಟಮ್ಸ್. ಫ್ರೆಂಡ್ಸ್, ಅಲ್ಲಿ ಎಕ್ಸಿಟಾ? ಈ ಬಾಚನಿಗೆಲ್ಲ 10 ರೂಪಾಯಿ ಅಂತ ತಗೊಳ್ತೀಯಾ? 10 ರೂಪೀಸಿಗೆ ಇದೆಲ್ಲ ಸಿಗುತ್ತಾ ಮಾರೆ? ಸೀರಿಯಸ್ಲಿ ಒಳ್ಳೆ ಉಂಟು ಮಾರೆ ಕ್ವಾಲಿಟಿ. ಶಾಪಲ್ಲಿ ತಗೊಂಡ್ರೆ ಒಂದು 30-40 ರೂಪಾಯಿ ಇರ್ತದೆ. ಹೀಗೆ ಶಾಪಲ್ಲಿ 25 ರೂಪಾಯಿ, ಇಲ್ಲಿ ಬರೀ 10 ರೂಪಾಯಿ. ನಾನು ಆನ್ಲೈನಲ್ಲಿ ನೋಡಿದ್ದೇನೆ. ಆನ್ಲೈನಲ್ಲಿ 60-70 ರೂಪಾಯಿ ಉಂಟು. ಇಲ್ಲಿ ಬರೀ 40 ರೂಪಾಯಿ ನೋಡಿ. ಇಲ್ಲಿ ಏನಾದರೂ ಹುಕ್ ಮಾಡಿರ್ಬೋದು, ಕೀ ಆಮೇಲೆ ಅದರೆಲ್ಲ ಹುಕ್ ಮಾಡಿರ್ಬೋದು. ಪರವಾಗಿಲ್ಲ, ಚೆನ್ನಾಗಿ ಉಂಟು ಮಾತ್ರ ಇಲ್ಲೆಲ್ಲ ಐಟಮ್ಸ್ ಎಲ್ಲ. ಇದೆಲ್ಲ ಬರೀ 130 ರೂಪಾಯಿ ನೋಡಿ. ಇಲ್ಲೆಲ್ಲ ಬರೀ 130 ರೂಪೀಸ್, ಓನ್ಲಿ 130. ಅದೆಲ್ಲ ನಾನು ಶಾಪಲ್ಲಿ ಕೇಳಿದ್ದೇನೆ ಆಯಿತಾ. ಎಲ್ಲದಕ್ಕೆ 150 ರೂಪಾಯಿ ಇರ್ತದೆ ಶಾಪಲ್ಲಿ. ಇಲ್ಲಿ ನೋಡಿ ಬರೀ 50, 60, ಮ್ಯಾಕ್ಸಿಮಮ್ 80 ರೂಪೀಸ್. ಅಷ್ಟು ದೊಡ್ಡ ಬಾಕ್ಸಿಗೆ 80 ರೂಪೀಸ್. ಇಲ್ಲಿ ನೋಡಿ ಎಷ್ಟು ಕಮ್ಮಿ ಅಂತ. ಈ ವಾಟರ್ ಬಾಟ್ಲಿಗೆ ಸಮೇತ ಬರೀ 80 ರೂಪೀಸ್, ಓನ್ಲಿ 80 ರೂಪೀಸ್. ಇಲ್ಲಿ ಜಗ್ ಉಂಟು ನೋಡಿ, ವಾಟರ್ ಜಗ್. ಇದೆಲ್ಲ 80 ರೂಪೀಸ್. ಇದೇನಿದು? ಇದು ಚಟ್ನಿ ಪುಡಿಯ? ಓಕೆ. ಎಷ್ಟು ಪಿಕ್ಕಲ್ಸ್ ಅಂತಂದ್ರೆ 4 ಕೆಜಿ 100 ರೂಪಾಯಿ ಅಲ್ಲ. 4 ಕೆಜಿಗೆ 100 ರೂಪಾಯಿ. ಹೋಗ್ಲಕಾಯಿ, ಲಿಂಬೆ, ಮಾವಿನಕಾಯಲ್ಲಿ ಒಂದು 10 ವೆರೈಟಿ ಉಂಟಂತಲ್ಲ. ಸಂಡಿಗೆನಲ್ಲ ಎಷ್ಟಿದೆಲ್ಲ? ಇಲ್ಲಿಂದ ಅಲ್ಲಿ ತನಕ 20 ರೂಪಾಯಾ? ಪರವಾಗಿಲ್ಲ ಮಾರೆ. 20 ರೂಪೀಸ್ಗೆ ನೋಡಿ ಎಷ್ಟು ವೆರೈಟೀಸ್ ಆಫ್ ಸಂಡಿಗೆಗಳು ಉಂಟಂದ್ರೆ ವೆರೈಟಿ ಸಂಡಿಗೆ. ನಾವಿಲ್ಲಿ ಬೆಳ್ಳುಳ್ಳಿ ಮತ್ತೆ ಒಂದು 2-3 ಐಟಮ್ ತಿಂದಿರ್ಬೋದು. ಬಟ್ ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಉಂಟು. ಇದನ್ನ ತಗೊಂಡು ಹೋಗ್ತೇನೆ ಮಾತ್ರ ನಾನು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ವೆರೈಟೀಸ್ ಆಫ್ ತಿಂಡಿಗಳು. ಕುರುಕುಲು ತಿಂಡಿ ಅಂದರೆ ನಮಗೆ ಕೇಳಬೇಡಿಗತ್ತೆ. ಭಯಂಕರ ಒಳ್ಳೆ ಇರ್ತದೆ ಕುರುಕುಲು ತಿಂಡಿ. ಎಷ್ಟು ವೆರೈಟೀಸ್ ಉಂಟು ನೋಡಿ. ಹೇಗೆ ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಫ್ರೂಟ್ಸ್ ಎಲ್ಲಿ ಉಂಟು. ಇದೆಲ್ಲ 20 ರೂಪಾಯಿ. ಯಾವ್ದು ಬೇಕು ತಗೋ ಇದರಲ್ಲಿ. ವಿಚ್ ಒನ್ ಯು ವಾಂಟ್? ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿಂದುಗಡೆ ನೋಡಿ ಟ್ವಿನ್ ಟವರ್. ಮುಂದುಗಡೆ ನೋಡಿ ಇಲ್ಲಿ ಯೂನಿವರ್ಸಲ್ ಸ್ಟುಡಿಯೋ. ಇದು ಯಾವುದು ಅಂತ ಗೊತ್ತಾಗಿಲ್ಲಲ್ಲ ಒಂದು ವಸ್ತು. ಯಾವುದದು? ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಯಾವುದೋ ಒಂದು ಫೇಮಸ್ ಬಿಲ್ಡಿಂಗ್ ಇರ್ತದೆ. ಅದು ಸಹ ಎಲ್ಲಿದೆ ಅಂತ ಗೊತ್ತಿಲ್ಲ ಮಾತ್ರ. ಇಲ್ಲಿ ನೋಡಿ ಫೋಟೋ ತೆಗಿಲಿಕ್ಕೆಲ್ಲ ಎಂತೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇಲ್ಲಿ ಸುಮಾರು ಉಂಟು. ಫೋಟೋ ಫ್ರೇಮ್ಸ್ ಉಂಟು. ಅಲ್ಲಿ ಎಲ್ಲ ಫೋಟೋ ಫ್ರೇಮ್ಸ್ ಹಾಕಿದ್ದಾರೆ. ಇಲ್ಲೆಲ್ಲ ನೋಡಿ ಫೋಟೋ ಫ್ರೇಮ್ಸ್.
ವೆರೈಟಿ ಎಲ್ಲ ಇನ್ನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫೋಟೋಸ್ ಎಲ್ಲ ಕಾಣ್ತದೆ ಕೆಲವರದ್ದು. ಸ್ಪೈಡರ್ ಮ್ಯಾನ್ ಇದ್ದಾನೆ, ಸಾಂತಾ ಕ್ಲಾಸ್ ಇದ್ದಾರೆ. ಓ ಇದು ಗಾಡ್ಜಿಲ್ಲದು ಬಾಯಿ ಒಳಗಡೆ ಮೋಸ್ಟ್ಲಿ. ಓ ಟೆಲಿಫೋನ್ ಬೂತ್ ಉಂಟು ನೋಡಿ, ಅಲ್ಲಿ ಒಂದು ಇದುಂಟು, ಅದರಲ್ಲಿ ಮಾತಾಡ್ತಾರೆ, ಎಲ್ಲ ಮಾಡ್ಬೋದು. ಸೊ ಸುಮಾರು ಫೋಟೋ ಫ್ರೇಮ್ಸ್ ಉಂಟು. ಇಲ್ಲಿ ಡ್ರ್ಯಾಗನ್ ಉಂಟು, ಡ್ರ್ಯಾಗನ್ ಜೊತೆ ನೀನು ನಿಲ್ತಿಲ್ಲಿ ಕೊಡೆ ಈಗ ಹಾರಿ ಹೋಗೋದನ್ನ ಹಿಡ್ದಂಗೆ ಹಿಡಿದ್ರೆ ಆಯ್ತು ಅಷ್ಟೇ. ಸಿಕ್ಕಾಪಟ್ಟೆ ಮಾಡಿದ್ದಾರೆ ನೋಡಿ. ಇಷ್ಟೇ, ತುಂಬ ಏನು ಭಯಂಕರ ಒಂದು ಎಂತ ಯುನೀಕ್ ಆಗಿ ಉಂಟು ಅಂತಲ್ಲ, ಬಟ್ ಚೆನ್ನಾಗಿ ಉಂಟು ಮಾತ್ರ. ವರ್ಷಕ್ಕೊಂದು ಈ ಥರ ಎಂಥ ಪ್ರೋಗ್ರಾಮ್ ಮಾಡಿದ್ರೆ 50 ರೂಪಾಯಿ ಎಲ್ಲ ಕೊಟ್ಟರೆ ಲಾಸ್ ಇಲ್ಲ. ಇವಳೊಂದು ತಾರಾಮಾರ ಶಾಪಿಂಗ್ ಮಾಡಿದ್ಲು, ಒಂದು 150 ರೂಪಾಯಿ ಎಲ್ಲ ಶಾಪಿಂಗ್ ಮುಗ್ದೋಯ್ತು. ಅದೇ ನಾನು ಹೇಳ್ತಾ ಇರೋದು, 150 ರೂಪಾಯಿ ಎಲ್ಲ ಮುಗ್ದೋಯ್ತು ಅಂತ ಹೇಳ್ತಾ ಇದ್ದೇನೆ. ಇವಳು ಬರೀ ಎಂತ ಇಲ್ಲ ಅಂದ್ರೆ ಅದಕ್ಕಿಂತ ಜಾಸ್ತಿ ಅಲ್ಲಿ ಎಂತ ಇಲ್ಲ ತಗೊಳ್ಳಿಕ್ಕೆ. ನನ್ನ ಮೇಲೆ ಹಣೆ ಇಟ್ಟು, ನನ್ನ ಮೇಲೆ ಹಣೆ ಇಟ್ಟು. ಒಂದು ಫೋಟೋ ತೆಗ್ದೆ ನಾನು, ಇದ್ರ ಮುಂದೆ ನಿಂತ್ಕೊಂಡು ಅವಳು ನಿಂತ್ಕೊಂಡಿದ್ದೆ, ನಾನೊಂದು ಫೋಟೋ ತೆಗ್ದೆ. ನಾನು ಅದನ್ನ ಇಲ್ಲಿ ಸೈಡಲ್ಲಿ ಹಾಕಿದ್ರೆ ಅದು ಹೇಗಾಗಿದೆ ಗೊತ್ತಾ, ಈ ಸ್ಕೂಲಲ್ಲಿ ಕೊಡ್ಲಿಕ್ಕೆ ಮಕ್ಕಳು ಫೋಟೋ ತೆಗಿಸ್ಕೋತಾರೆ ಗೊತ್ತಾ, ಪಾಸ್ಪೋರ್ಟ್ ಸೈಜ್ ಫೋಟೋಗೆ. ಇವಳು ಕತ್ತಿ ಹಿಡ್ಕೊಳ್ತಾಳೆ ಅಂತ ಇಲ್ಲಿ ಕತ್ತಿ ಹಿಡ್ಕೊಳ್ತಾಳೆ ಅಂತ. ಇವಳ ಜೊತೆ ವಾರ್ ಮಾಡ್ತಾರೆ ನೀನು, ಅವಳ ಜೊತೆನಾ? ಆಯ್ತು ನೋಡಿ, ಇಷ್ಟೇ ಪುತ್ತೂರು ಉತ್ಸವ ಇಷ್ಟೇ, ಇಲ್ಲಿಗೆ ಮುಗೀತು. ನಾವೊಂದು ರೌಂಡ್ ನೋಡ್ಕೊಂಡು ಬಂದ್ವಿ ನೋಡಿ. ಫುಲ್ ಶಾಪಿಂಗ್ ಎಲ್ಲ ನಡೆದಿದೆ, ಇಷ್ಟು ಶಾಪಿಂಗ್ ಆಗಿದೆ. ಇನ್ನು ನಾವು ಬೆಳ್ಳಾರೆ ಕಡೆಗೆ ಪಯಣ. ನೋಡಿ ಇಲ್ಲಿ ಯೂನಿವರ್ಸಲ್ ಸ್ಟುಡಿಯೋ ಉಂಟು, ಯೂನಿವರ್ಸಲ್ ಸ್ಟುಡಿಯೋದ ಎಂಟ್ರೆನ್ಸ್ ಆಯ್ತಾ. ಅಮೆರಿಕಾದಲ್ಲಿ ಎಲ್ಲರಿಗೂ US ಅಲ್ಲಿ ಯೂನಿವರ್ಸಲ್ ಸ್ಟುಡಿಯೋದವ್ರಿಗೆ ಗೊತ್ತಾದ್ರೆ ಎಂತ ಆಗೋದು ಪರಿಸ್ಥಿತಿ. ನೋ ಕಾಮೆಂಟ್ಸ್. ಟಾಪ್ ಅಲ್ಲಿ 2 ಲೈಟ್ಗಳು ನೋಡಿ, ಸೇಮ್ ಅದೇ ತರ ಒಂದು ರೆಪ್ಲಿಕಾ ಮಾಡಿದ್ದಾರೆ ಆಯ್ತಾ. ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ ಕಾಪಿ ಮಾಡ್ಲಿಕ್ಕೆ. ಕೊನೆಗೂ ನಮ್ಮದು ಇವತ್ತು ಪುತ್ತೂರು ಅದು ಮುಗ್ದೋಯ್ತು ಆ್ಯಕ್ಚುಲಿ. ಒಳ್ಳೆ ಪರವಾಗಿಲ್ಲ, ಒಂದು ಜಾತ್ರೆ ನೋಡೋದು ತುಂಬ ಟೈಮ್ ಆಯ್ತಲ್ಲ, ಅದರಿಂದಾಗಿ ಪರವಾಗಿಲ್ಲ ಅಂತ ಅನ್ನಿಸ್ತಾ ಉಂಟು. ಇಲ್ಲ ಇದ್ರೆ ಭಯಂಕರ ವಿಶೇಷ ಅಂತ ನಮ್ಮ 1 2 3 4 5 6 7 8 ಪಿಸ್ತಕ್ಕೆ 20 ರೂಪಾಯಿ. ನಾವು ಲಾಭ ಅಂತೇಳಿ ನಷ್ಟ ಮಾಡ್ಕೊಂಡಿದ್ದ ನಂಗೆ ಅನ್ನಿಸ್ತಾ ಉಂಟು. ಪರವಾಗಿಲ್ಲ, ಜಾತ್ರೆಗೆ ಬಂದಾಗ ಇದನ್ನೆಲ್ಲ ಕಾಂಪ್ರಮೈಸ್ ಮಾಡಬೇಕು. ಇವಾಗ ಇವಳೇ ದುಡ್ಡು ಕೊಟ್ಟಿದಂತೆ ಎಲ್ಲ ಹೇಳ್ಬೇಕಂತೆ. ಆಯ್ತು, ಅವಳು ದುಡ್ಡು ಕೊಟ್ಟದಂತಾನೆ ಇರ್ಲಿ, ಅವಳು ದುಡ್ಡು ಕೊಟ್ಟಿದ್ರು ಎಂಡ್ ಆಫ್ ದ ಡೇ ಅದು ನನ್ನ ಪರ್ಸಿಂದಾನೇ ಹೋಗಿರ್ತದೆ, ಅದು ಬೇರೆ ವಿಷಯ. ಸ್ವಂತ ದುಡ್ಡು ಯಾರು ಕೊಡ್ತಾರೆ ಇವಳಿಗೆ? ಸ್ವಂತ ದುಡ್ಡು ಎಂಡ್ ಆಫ್ ದ ಡೇ ಅದು ನನ್ನ ಪರ್ಸಿಂದಾನೇ ಹೋಗಿರ್ತದೆ. ಸೊ ಬನ್ನಿ ಪುತ್ತೂರು, ಯಾರಾದ್ರೂ ಈ ತರ ಅನ್ಯಾಯ ಮಾಡ್ತಾರೆ ಹೇಳಿ? ಖಾಲಿ ಅದ್ರದ್ದು ಸಿಪ್ಪೆನ ಕೊಟ್ಟು ಯಾರಾದ್ರೂ ಈ ತರ ಅನ್ಯಾಯ ಮಾಡ್ತಾರೆ? ಪಿಸ್ತಾ ಅವಳು ತಿಂದು ಬಿಟ್ಟು ಅದ್ರಲ್ಲಿ ಇದ್ದ ಇದು ಹೇಳ್ಬೋದು ಮಾಡಿದ್ನ ಅವಾಗದಿಂದ ಎಂತ ಇವಾಗ ನಮಗೆ ಮನೆಗೆ ಹೋದ ಕೂಡಲೇ ಒಂದು ಸ್ಪೆಷಲ್ ಊಟ ಉಂಟು ಚಿಕ್ಕಮ್ಮನ ಮನೇಲಿ. ಸೊ ಇವಳಿಗೆ ಮತ್ತೆ ನನಗೆ ಇವಳಿಗೆ ಅಂತೇಳಿ ಆಕ್ಚುಲ್ ಆಗಿ ಮಾಡಿದ್ದು, ಅವಳಿಗೆ ಅವ್ರ ಜೊತೆ ನನಗೆ ಒಂದು ಬ್ಯಾಟಿಂಗ್ ಆಗ್ತದೆ. ಬನ್ನಿ ಸೀದೇನು ಬೆಳ್ಳಾರಿಗೆ ಹೋಗುವ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಲಿಕ್ಕಿಲ್ಲ. 6:45, ಇನ್ನು 7 ಗಂಟೆ ನಂತರ ಹೋದ್ರೆ ಮನೇಲಿ ನಮಗೆ ಹೋಗಿದ್ದಾರೆ, ಇಷ್ಟು ಲೇಟ್ ಮಾಡ್ಕೊಂಡು ಯಾಕೆ ಬಂದ್ರಿ ಅಂತೇಳಿ. ಸೊ ಬಂದ ಕೆಲಸ ಒಂದು, ಅದ್ರ ಜೊತೆ ಪುತ್ತೂರು ಉತ್ಸವಕ್ಕೆ ಯಾಕೆ ಬಂದೆ ಅಂತ ಹೇಳಿದ್ರೆ ತುಂಬ ಸುತ್ತಾಡ್ಲಿಕ್ಕಿಲ್ಲ ಅಂತ ನನಗೆ ಗೊತ್ತಿತ್ತು. ನಾನು ಬೇರೆಯವ್ರದ್ದು ವಿಡಿಯೋಸ್ ಒಂದು ನೋಡಿದ್ದೆ, ಅದರಿಂದಾಗಿ ನನಗೆ ಗೊತ್ತಿತ್ತು, ಕನ್ಫರ್ಮ್ ಇತ್ತು. ಸೊ ಬನ್ನಿ ಇನ್ನು ಸೀದಾ ಬ್ಯಾಕ್ ಟು ಬೆಳ್ಳಾರೆ. ಹೇಗಿತ್ತು ಪುತ್ತೂರು ಉತ್ಸವ ಅಂತ ಕೇಳಿದ್ರೆ ಓಕೆ ಪರವಾಗಿಲ್ಲ, ಒಂದ್ಸತಿ ನೋಡ್ಬೋದು. ಒಂದು ಗಂಟೆ ಟೈಮ್ ಇದ್ರೆ ಸಾಕು, ಆರಾಮದಲ್ಲಿ ಸುತ್ತಿ ಮುಗಿಸ್ಬೋದು. ನಾವು 2-3 ಗಂಟೆ ಟೈಮ್ ವೇಸ್ಟ್ ಮಾಡಿ ಸ್ವಲ್ಪ ಶಾಪಿಂಗ್ ಮಾಡ್ತೀರ, ಒಂದು 2-2.5 ಗಂಟೆಲಿ ಮುಗ್ದು ಹೋಗ್ತದೆ ಪುತ್ತೂರು ಉತ್ಸವ. ನಾನು ನಿಮಗೆ ಬೈಟ್ ಎಲ್ಲ ಹಾಕಿದ್ದೇನೆ, ನಿಮಗೆ ಖುಷಿಯಾಗಿದ್ರೆ ನನ್ನ ಚಾನಲ್ ಅನ್ನು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ತರ ಫೇಸ್ಬುಕ್ ಅಲ್ಲಿ ಯಾರಾದ್ರೂ ನೋಡ್ತಿದ್ರೆ ಫಸ್ಟ್ ಟೈಮ್ ಒಂದು ಫಾಲೋ ಅಲ್ಲ, ಎಂತ ಉಂಟು ದೊಡ್ಡ ವಿಷಯ ಮಾಡಿ ಆಯ್ತಾ, ಫಾಲೋ ಮಾಡಿ. ಯಾಕಂದ್ರೆ ನನಗೆ ದುಡ್ಡು ಗಿಡ್ಡೆಲ್ಲ ಕೊಡ್ಬೇಕು ಅಂತ ಏನಿಲ್ಲ, ಫಾಲೋ ಮಾಡೋದು ಫ್ರೀ. ಸಬ್ಸ್ಕ್ರಿಪ್ಷನ್ಗೆ ಸಹ ಯಾವುದೇ ಒಂದು ಚಾರ್ಜ್ ಇಲ್ಲ, ಅದು ಕೂಡ ಓಸಿಯಲ್ಲಿ ಆಗುವಂಥದ್ದು. ದಯವಿಟ್ಟು ಮಾಡಿಬಿಡಿ, ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಬೇರೆ ಯಾವುದೇ ವಿಡಿಯೋಗಳನ್ನ ಸಹ ತೋರಿಸೋದಿಲ್ಲ, ಇದನ್ನು ಇಲ್ಲಿಗೆ ಎಂಡ್. ಸೊ ಸಿಗುವ ಮುಂದಿನ ವಿಡಿಯೋದಲ್ಲಿ ಯಾವ್ದಾದ್ರು ಒಂದು ಬ್ಲಾಗ್ ಮಾಡಿ ತೋರಿಸುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಮಸ್ಕಾರ, ಬಾಯ್ ಬಾಯ್, ಸಿ ಯು, ಗುಡ್ ನೈಟ್, ಬಾಯ್ ಬಾಯ್.